ಭದ್ರಾವತಿಯಲ್ಲಿ ಭೂ ಹಗರಣದ ಬಠ ಬಯಲಾಗಿದೆ. ಕೆರೆ ಭೂಮಿಯನ್ನ ಪರಭಾರೆ ಮಾಡಿದ ಸರ್ವೆ ಭ್ರಷ್ಟರು ಈಗ ಸಿಕ್ಕಿಬಿದ್ದಿದ್ದಾರೆ. ಭದ್ರಾವತಿಯಲ್ಲಿ ಭೂ ಹಗರಣ ಬಠ ಬಯಲಾಗಿದೆ. ಕೆರೆಯ ಭೂಮಿಯನ್ನ ಪರಭಾರೆ ಮಾಡಿದಂತಹ ಸರ್ವೆ ಇಲಾಖೆಯ ಭ್ರಷ್ಟರು ಸಿಕ್ಕಿಬಿದ್ದಿದ್ದಾರೆ. ಕವಲುಗುಂಡಿ ಗ್ರಾಮದ ಸರ್ವೆ ನಂಬರ್ 18ರ ಭೂಮಿ ಪರಭಾರೆ ಮಾಡಿಕೊಡಲಾಗಿತ್ತು. ಕೆರೆ ಭೂಮಿಯನ್ನೇ ಪೋಡಿ ಮಾಡಿ ಕೊಟ್ಟಿದ್ದಾರೆ ಸರ್ವೇಯರ್, ಎಡಿಎಲ್ಆರ್, ಡಿಡಿಎಲ್ಆರ್ಗಳು. ಕೆರೆಯ ಭೂಮಿಯನ್ನೇ ಪೋಡಿ ಮಾಡಿ ಸರ್ವೇಯರ್, ಎಡಿಎಲ್ಆರ್, ಡಿಡಿಎಲ್ಆರ್ ಕೊಟ್ಟಿದ್ದಾರೆ. ಒಂದು ಕಡೆ ಕೇಸ್ ವರ್ಕರು, ಇನ್ನೊಂದು ಕಡೆ ಸರ್ವೆ ಸೂಪರ್ವೈಸರು ಮಂಜಾ ನಾಯಕಿ ಎಂಬಾತ, ರಮಾದೇವಿ, ಯತೀಶ್, ಎಡಿಎಲ್ಆರ್ ದೊಳ್ಳೇಗೌಡ, ಡಿಡಿಎಲ್ಆರ್ ಆಶಾ ಕುಮಾರಿ ಇವರು ಸರ್ಕಾರಕ್ಕೆ ದ್ರೋಹ ಮಾಡಿರುವಂಥದ್ದು ಸ್ಪಷ್ಟ ಆಗಿದೆ. ಸರ್ಕಾರಕ್ಕೆ ಈ ಅಧಿಕಾರಿಗಳು ದ್ರೋಹ ಮಾಡಿರುವಂಥದ್ದು ಬಯಲಿಗೆ ಬಂದಿದೆ. ವಿಚಾರಣೆಯಲ್ಲಿ ಸರ್ಕಾರದ ಭೂಮಿ ಪರಭಾರೆ ಮಾಡಿರುವಂಥದ್ದು ಸಾಬೀತಾಗಿದೆ. ಹಾಡು ಹಗಲೇ ಅಕ್ರಮ ಪೋಡಿ ಮಾಡಿ ಸರ್ಕಾರಿ ಭೂಮಿಯನ್ನ ಗುಳುಂ ಮಾಡಿದ್ದಾರೆ. ಅದರಲ್ಲೂ ಎಡಿಎಲ್ಆರ್, ಡಿಡಿಎಲ್ಆರ್ ಅಂತ ಅಧಿಕಾರಿಗಳೇ ಇದರಲ್ಲಿ ಭಾಗಿಯಾಗಿರುವಂಥದ್ದು ನಿಜಕ್ಕೂ ಕೂಡ ಎಲ್ಲರನ್ನ ಆಶ್ಚರ್ಯಚಕಿತ ಮಾಡ್ತಾ ಇದೆ. ಇನ್ನು ಸ್ಥಳೀಯರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಆ ಭೂಮಿಯನ್ನ ವಾಪಸ್ ಪಡೆದುಕೊಳ್ಳಬೇಕು. ಯಾರ್ಯಾರು ಅಧಿಕಾರಿಗಳಿದ್ದಾರೆ ಇವರ ವಿರುದ್ಧ ಕಠಿಣಕ್ಕೂ ಕಠಿಣ ಕ್ರಮ ಆಗಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಎಡಿಎಲ್ಆರ್ ದೊಳ್ಳೇಗೌಡ, ಡಿಡಿಎಲ್ಆರ್ ಪಾಪ ಪಾಂಡು ವಿಚಾರಣೆಯಲ್ಲಿ ಇವರು ಮಾಡಿರುವಂತಹ ಮಹಾದ್ರೋಹ, ಇವರ ಅಧೀನದಲ್ಲಿ ಆಗಿರುವಂತಹ ಮಹಾಭ್ರಷ್ಟಾಚಾರ, ಭೂಮಿಯನ್ನೇ ನುಂಗಿ ಹಾಕಿರುವಂಥದ್ದು ಬೆಳಕಿಗೆ ಬಂದಿದೆ. ಕೆರೆಯನ್ನ ಕಬಳಿಕೆ ಮಾಡಿರೋದಕ್ಕೆ ತಹಶೀಲ್ದಾರ್ ಕೂಡ ಸಾಥೇನಾದರೂ ಕೊಟ್ಟಿದ್ದಾರಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಆ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಸಾರ್ವಜನಿಕರು ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಭದ್ರಾವತಿಯಲ್ಲಿ ಭೂ ಹಗರಣ ಬಠ ಬಯಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆದಾಗ ಭಾರಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಇವರು. ಕೆರೆ ಭೂಮಿಯನ್ನು ಪರಭಾರೆ ಮಾಡಿ ಸರ್ವೆ ಇಲಾಖೆ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ್ದಾರೆ. ಕವಲುಗುಂಡಿ ಗ್ರಾಮದ ಸರ್ವೆ ನಂಬರ್ 18ರ ಭೂಮಿ ಅದನ್ನು ಪರಭಾರೆ ಮಾಡಿಕೊಟ್ಟಿದ್ದಾರಂತೆ. ರಮಾದೇವಿ, ಯತೀಶ್, ಎಡಿಎಲ್ಆರ್ ದೊಳ್ಳೇಗೌಡ, ಡಿಡಿಎಲ್ಆರ್ ಆಶಾ ಕುಮಾರಿ ಇವರು ಸರ್ಕಾರಕ್ಕೆ ದ್ರೋಹ ಮಾಡಿದ್ದಾರೆ ಎನ್ನುವಂಥದ್ದು ಸ್ಪಷ್ಟ ಆಗಿದೆ. ಯತೀಶ್ ಎಂಬವರ ಹೆಸರು ಕೂಡ ಕೇಳಬರ್ತಾ ಇದೆ. ವಿಚಾರಣೆಯಲ್ಲಿ ಸರ್ಕಾರದ ಭೂಮಿಯನ್ನು ಪರಭಾರೆ ಮಾಡಿರುವಂಥದ್ದು ಕೂಡ ಸಾಬೀತಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹಾಗಾದರೆ ಈ ಒಂದು ಭ್ರಷ್ಟಾಚಾರ, ಕರಪ್ಷನ್ ನಡೆದಿರುವಂಥದ್ದು, ಸರ್ಕಾರದ ಭೂಮಿಯನ್ನು ಅಕ್ರಮವಾಗಿ ಪರಭಾರೆ ಮಾಡಿರುವಂಥದ್ದು ಸಾಬೀತಾಗಿದೆ. ಹಾಗಾದರೆ ಯಾಕ್ರಿ ಕ್ರಮ ಇಲ್ಲ ಇವರ ಮೇಲೆ? ಯಾಕೆ ಮೇಲಾಧಿಕಾರಿಗಳು ಮೌನವಾಗಿದ್ದಾರೆ ಅನ್ನೋ ಪ್ರಶ್ನೆ ಇಲ್ಲಿ ಕಾಡ್ತಾ ಇರುವಂಥದ್ದು. ಇನ್ನು ಕೆರೆ ಕಬಳಿಕೆಗೆ ಮೇಲಾಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರಾ? ಅವರ ಕೃಪಾ ಕಟಾಕ್ಷ ಏನಾದರೂ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಜೊತೆಗೆ ಮೇಲಾಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ ಕೆರೆ ಕಬಳಿಕೆಗೆ, ತಹಶೀಲ್ದಾರ್ ಕೂಡ ಸಾಥ್ ಕೊಟ್ಟಿದ್ದಾರೆ ಅನ್ನೋ ಆರೋಪಗಳು ಕೇಳಬರ್ತಾ ಇದೆ. ಇನ್ನು ಡಿಡಿಎಲ್ಆರ್ ನಿಸಾರ್ ಅಹಮದ್ ಅವರು ಈ ಬಗ್ಗೆ ಯಾಕೆ ಮೌನ ವಹಿಸಿದ್ದಾರೆ ಅನ್ನೋ ಪ್ರಶ್ನೆ ನಮಗೂ ಕೂಡ ಕಾಡ್ತಾ ಇದೆ. ಇದಕ್ಕೆ ಅವರೇ ಉತ್ತರ ಕೊಡಬೇಕು. ಸರ್ವೆ ಕಮಿಷನರ್ ಅವರೇ, ಬರೀ ವರದಿ ಮಾಡಿ ನೀವು ಸುಮ್ಮನಾಗ್ತೀರಾ ಹೇಗೆ? ಒಂದು ಸರ್ಕಾರಿ ಭೂಮಿಯನ್ನು ಪರಭಾರೆ ಮಾಡಿರುವಂಥದ್ದು ಇದು ಬಟ ಬಯಲಾಗಿದೆ. ಈಗ ಅದರ ಬಗ್ಗೆ ಬರೀ ನೀವು ವರದಿ ಮಾಡಿಬಿಟ್ಟು ಸುಮ್ಮನಾಗ್ತೀರಾ ಹೇಗೆ? ಸರ್ಕಾರಿ ಭೂಮಿಯನ್ನು ಪರಭಾರೆ ಮಾಡಿದವರನ್ನು ಸಸ್ಪೆಂಡ್ ಮಾಡುವ ಧೈರ್ಯವೂ ಇಲ್ವಾ ನಿಮಗೆ? ಕಂದಾಯ ಮಂತ್ರಿಗಳೇ, ಈ ದುಷ್ಟರ ವಿರುದ್ಧ ಕ್ರಮ ಕೈಗೊಳ್ಳೋದು ಯಾವಾಗ ನೀವು? ಈ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಇದಕ್ಕೆ ಯಾವಾಗ ಉತ್ತರ ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಇನ್ನು ಹಲವಾರು ಅಧಿಕಾರಿಗಳ ಹೆಸರು ಕೂಡ ಕೇಳಿಬರ್ತಾ ಇದೆ. ಒಂದು ಬಹುದೊಡ್ಡ ಭೂ ಹಗರಣ ಬೆಳಕಿಗೆ ಬಂದಿತ್ತು. ಕೆರೆ ಭೂಮಿಯನ್ನು ಪರಭಾರೆ ಮಾಡಿದ ಸರ್ವೆ ಇಲಾಖೆಯ ಭ್ರಷ್ಟರು ಜಮೀನನ್ನು ಕಬಳಿಸಿದ್ರು. ಕವಲುಗುಂಡಿ
ಗ್ರಾಮದ ಸರ್ವೆ ನಂಬರ್ 18ರ ಭೂಮಿಯನ್ನು ಪರಭಾರೆ ಮಾಡಿಕೊಟ್ಟಿದ್ರು. ಕೆರೆ ಭೂಮಿಯನ್ನೇ ಪೋಡಿ ಮಾಡಿ ಸರ್ವೇಯರ್ ಕೊಟ್ಟಿದ್ದಾರೆ. ADLR DDLR ಒಂದು ಕಡೆ ಕೇಸ್ ವರ್ಕರು, ಇನ್ನೊಂದು ಕಡೆ ಸರ್ವೆ ಸೂಪರ್ವೈಸರು ಮಂಜಾ ನಾಯಕು, ರಮಾದೇವಿ, ಯತೀಶ್, ADLR ದೊಳ್ಳೆಗೌಡ, DDLR ಆಶಾ ಕುಮಾರಿ ಇವರು ಸರ್ಕಾರಕ್ಕೆ ಭಾರಿ ದ್ರೋಹ ಬಗೆದಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೆಯುತ್ತೆ. ವಿಚಾರಣೆಯಲ್ಲಿ ಸರ್ಕಾರದ ಭೂಮಿಯನ್ನು ಪರಭಾರೆ ಮಾಡಿರುವಂಥದ್ದು ಸಾಬೀತಾಗಿದೆ. ತಹಶೀಲ್ದಾರ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇದೆ. DDLR ನಿಸಾರ್ ಅಹಮದ್ ಅವರೇ, ಯಾಕೆ ನಿಮ್ಮ ಮೌನ? ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಬಳಿ ಯಾವಾಗ ಈ ವಿಚಾರ ಬಂತು, ಆ ನಂತರದಲ್ಲಿ ನೀವು ಮೌನವಾಗಿರೋದಕ್ಕೆ ಈಗ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸರ್ವೆ ಕಮಿಷನರ್ ಅವರೇ ಬರೀ ವರದಿಯನ್ನು ಮಾಡಿ ನೀವು ಸುಮ್ಮನಾಗ್ತೀರಾ? ಸರ್ವೆ ಕಮಿಷನರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕಾಗಿತ್ತಲ್ವೇ? ನೀವು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ನೀವು ಕೂಡ ಸುಮ್ಮನಾಗಿದ್ದೀರಿ. ಮತ್ತೊಂದು ಕಡೆ ತಹಶೀಲ್ದಾರ್ ಅವರು ಕೂಡ ಇದರ ಬಗ್ಗೆ ಸಂಪೂರ್ಣವಾಗಿ ಮೌನವಾಗಿದ್ದಾರೆ. ಇದೆಲ್ಲವನ್ನು ನೋಡಿದಾಗ ಮೇಲಾಧಿಕಾರಿಗಳು ಇದರಲ್ಲಿ ಕೈ ಜೋಡಿಸಿದಾರಾ ಹೇಗೆ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಸರ್ಕಾರಿ ಭೂಮಿಯನ್ನು ಪರಭಾರೆ ಮಾಡಿರುವಂಥ ಈ ಭ್ರಷ್ಟರು ಯಾರಿದ್ದಾರೆ, ಇವರನ್ನು ಸಸ್ಪೆಂಡ್ ಮಾಡೋದಕ್ಕೂ ಕೂಡ ನಿಮಗೆ ಧೈರ್ಯ ಇಲ್ವಾ? ಈಗಾಗಲೇ ಬಟ ಬಯಲಾಗಿದೆ ಈ ಭ್ರಷ್ಟಾಚಾರ. ಈ ಭೂಮಿಯನ್ನು ಪರಭಾರೆ ಮಾಡಿರುವಂಥದ್ದು ಬಯಲಿಗೆ ಬಂದಿದೆ, ಸಾಬೀತು ಕೂಡ ಆಗಿದೆ. ಹೀಗೆದ್ದ ಮೇಲೂ ಕೂಡ ಇವರ ರಕ್ಷಣೆಗೆ ನೀವುಗಳು ನಿಂತಿದ್ದೀರಿ ಅಂತಂದರೆ ನಿಮ್ಮ ಮೇಲೂ ಕೂಡ ಆರೋಪ ಬರುತ್ತೆ. ಒಂದು ಕನಿಷ್ಠ ಧೈರ್ಯ ಬೇಕಲ್ವಾ? ನೈತಿಕತೆ ಅನ್ನುವಂಥದ್ದು ಅದು ಕೂಡ ಬೇಕಾಗತ್ತೆ. ಕಂದಾಯ ಮಂತ್ರಿಗಳು ಈ ದುಷ್ಟರ ವಿರುದ್ಧ ಕ್ರಮ ಕೈಗೊಳ್ಳೋದು ಯಾವಾಗ? ನೀವು ಈ ಅಧಿಕಾರಿಗಳು ಯಾರ್ಯಾರು ಪರಭಾರೆ ಮಾಡಿಕೊಟ್ಟಿದ್ದಾರೆ, ಈ ದೊಡ್ಡ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ, ಸಾಬೀತಾಗಿದೆ, ಇದೆಲ್ಲ ಆಗಿಯೂ ಕೂಡ ನೀವುಗಳು ಕ್ರಮ ಕೈಗೊಳ್ಳೋದಿಲ್ಲ ಅಂತಂದ ಮೇಲೆ ನಿಮ್ಮ ಮೇಲೂ ಕೂಡ ಇದು ಪ್ರಶ್ನೆ ಹೇಳೋದಿಲ್ವಾ? ನಿಮ್ಮ ಕಾರ್ಯಕ್ಷಮತೆ ಬಗ್ಗೆ ಜನ ನಗಾಡುವಂತಾಗತ್ತೆ. ಸ್ಥಳೀಯ ಜನ ಏನಪ್ಪ ಇದು ವ್ಯವಸ್ಥೆ ಅಂತ ಉಗಿಯುವಂತಾಗತ್ತೆ. ಹೀಗಾಗಿ ಯಾರ್ಯಾರು ಈ ಸಿಕ್ಕವರಿದ್ದಾರೆ, ಸೆರೆ ಸಿಕ್ಕವರೀಗ ಇವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಕೂಡಲೇ ಮುಂದಾಗಿ